ಸಿಬಿಎಸ್ಇ ಫಲಿತಾಂಶ ಪ್ರಕಟಗೊಂಡ ಹಿನ್ನೆಲೆ ತುಮಕೂರು ನಗರದ ಕ್ಯಾತ್ಸಂದ್ರದಲ್ಲಿರುವ ಶ್ರೀ ಚೈತನ್ಯ ಟೆಕ್ನೋ ಶಾಖೆ 1ರ ಶಾಲೆ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಮೇಲುಗೈಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಈ ಬಾರಿ ಶಾಲೆಯು 100ರಷ್ಟು ಶೇಕಡ ಫಲಿತಾಂಶ ದಾಖಲಿಸಿದ್ದು, ವಿದ್ಯಾರ್ಥಿಯೊಬ್ಬರು 500ಕ್ಕೆ 498 ಅಂಕಗಳನ್ನು ಗಳಿಸಿ ಆಲ್ ಇಂಡಿಯಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಶಾಲೆಗೆ ರಾಷ್ಟ್ರಮಟ್ಟದ ಗೌರವ ತಂದಿದ್ದಾರೆ. ಸಾಧನೆಯ ಹಿನ್ನೆಲೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಝೋನಲ್ ಎಜಿಎಂ ಕೃಷ್ಣರಾಮ್ ಅವರು, ನಮ್ಮ ಶಾಲೆಯ ವಿದ್ಯಾರ್ಥಿಯೊಬ್ಬರು ಸಿಬಿಎಸ್ಇ ಆಲ್ ಇಂಡಿಯಾ ಬೋರ್ಡ್ನಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವುದು ಅತ್ಯಂತ ಸಂತೋಷದ ಸಂಗತಿ. ಸಾಧನೆಗೆ ಶಾಲೆಯ ಪರಿಶ್ರಮ, ವಿದ್ಯಾರ್ಥಿಗಳ ಶ್ರಮ, ಅಧ್ಯಾಪಕರ ನಿರಂತರ ಮಾರ್ಗದರ್ಶನ ಮತ್ತು ಪೋಷಕರ ಬೆಂಬಲವೇ ಈ ಯಶಸ್ಸಿನ ಮೂಲ ಕಾರಣ. ಈ ಬಾರಿ ನಮ್ಮ ಶಾಲೆಯಲ್ಲಿ 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿರುವುದು ನಮಗೆ ಹೆಮ್ಮೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಕೃಷ್ಣರಾವ್. ನಾನು ಶ್ರೀ ಚೈತನ್ಯ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ತುಮಕೂರು ಝೋನ್ ಪರವಾಗಿ ಎಜಿಎಮ್ ಮಾತಾಡ್ತಾ ಇದ್ದೆ. ನಿನ್ನೆ CBSE ರಿಸಲ್ಟು ಬಂದಿದೆ. ಇದರಲ್ಲಿ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಕ್ಯಾತ್ಸಂದ್ರ 100% ರಿಸಲ್ಟ್ ಕೊಟ್ಟು ಇಡೀ CBSE ಬೋರ್ಡ್ಗೆ ಔಟ್ ಆಫ್ 500 498 ಸ್ಕೋರ್ ತಂದು CBSE ಬೋರ್ಡ್ಗೆ ಸೆಕೆಂಡ್ ರ್ಯಾಂಕು ಪಡೆದಿದೆ. ಇದಕ್ಕೆ ದೊಡ್ಡ ಹೆಮ್ಮೆ ಆಯಿತು. ಜೊತೆಗೆ 493 491 ಕೊಟ್ಟು ಸುಮಾರು 50% ಆಫ್ ದಿ ಸ್ಟೂಡೆಂಟ್ಸ್ ಡಿಸ್ಟಿಂಕ್ಷನ್ ಆಗಿ ಪಾಸಾಗಿದ್ರಿ. ಇದಕ್ಕೆ ಸಂಬಂಧಪಟ್ಟು ಪ್ರಿನ್ಸಿಪಲು, ಮ್ಯಾನೇಜ್ಮೆಂಟು, ಪೇರೆಂಟ್ಸು, ಸ್ಟೂಡೆಂಟ್ಸು ಎಲ್ಲರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಂತರ ಮಾತನಾಡಿದ ಶಾಲಾ ಪ್ರಿನ್ಸಿಪಲ್ ಯಶಸ್ವಿನಿ ಅವರು, ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಿಂದ ಒಟ್ಟು 204 ವಿದ್ಯಾರ್ಥಿಗಳು ಸಿಬಿಎಸ್ಇ ಪರೀಕ್ಷೆಗೆ ಹಾಜರಾಗಿದ್ದು, 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿರುವುದು ನಮಗೆ ಹೆಮ್ಮೆ ತಂದಿದೆ. 500 ಅಂಕಗಳಿಗೆ 498 ಅಂಕ ಗಳಿಸಿರುವ ವಿದ್ಯಾರ್ಥಿನಿ ಪ್ರಕೃತಿ ರಾಷ್ಟ್ರಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದು, ನಮ್ಮ ಶಾಲೆಯ ಕೀರ್ತಿಯನ್ನ ಮತ್ತಷ್ಟು ಎತ್ತರಕ್ಕೆ ಹೆಚ್ಚಿಸಿದೆ. ನಮ್ಮ ಅಧ್ಯಾಪಕರ ತಂಡ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಷಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತೆ ಪಾಠ ಬೋಧಿಸಿರುವುದು ಈ ಫಲಿತಾಂಶಕ್ಕೆ ಪ್ರಮುಖ ಕಾರಣವಾಗಿದೆ ಅಂತ ತಿಳಿಸಿದರು. ನನ್ನ ಹೆಸರು ಯಶಸ್ವಿನಿ, ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಕ್ಯಾತ್ಸಂದ್ರ ಬ್ರಾಂಚ್ ಪ್ರಿನ್ಸಿಪಲ್. ನಿನ್ನೆ CBSE ರಿಸಲ್ಟ್ ಬಂತು. ಆ ರಿಸಲ್ಟಲ್ಲಿ ನಮ್ಮ ಶಾಲೆಯಿಂದ 204 ಜನ ಮಕ್ಕಳು ಎಕ್ಸಾಮ್ ಬರೆದಿದ್ರು. ಆ ಎಕ್ಸಾಮಲ್ಲಿ 87 ಜನಕ್ಕೆ ಡಿಸ್ಟಿಂಕ್ಷನ್ ಬಂದಿದೆ, 103 ಜನಕ್ಕೆ ಫಸ್ಟ್ ಕ್ಲಾಸ್ ಬಂದಿದೆ. ಅದರಲ್ಲಿ ಟಾಪ್ ಮಾರ್ಕು ನಮಗೆ ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕು 498 ರ್ಯಾಂಕು. ಸೊ ಅದು ಸ್ಟೇಟ್ಗೂ ಅಷ್ಟೇ ಮತ್ತು ಆಲ್ ಓವರ್ ಇಂಡಿಯಾಗೆ ಟಾಪ್ 2 ರ್ಯಾಂಕ್ ಬಂದಿದೆ. ಸೊ ನಮ್ಮ ನೆಕ್ಸ್ಟ್ ಅದಾದಮೇಲೆ 493 ಮತ್ತು 492 ಟಾಪ್ ಮಾರ್ಕ್ಸ್ ನಮಗೆ ಬಂದಿದೆ. ಸೊ ಉತ್ತಮ ಈ ಸಲ ಫಲಿತಾಂಶ ಕೊಟ್ಟಿದ್ದೀವಿ. 100% ರಿಸಲ್ಟ್ ಈ ವರ್ಷ ನಮ್ಮ ಬ್ರಾಂಚಿಂದ ಪ್ರೊಡ್ಯೂಸ್ ಮಾಡಿದ್ದೀವಿ. ಸ್ಟೂಡೆಂಟ್ ವ್ಯೂನಲ್ಲಿ ಏನು ಅವ್ರಿಗೆ ಗೈಡ್ ಮಾಡಿದ್ರೆ, ಯಾವ ವೇನಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು, ಒಂದು ಟಾಪಿಕ್ ಇದೆ ಅಂದರೆ ಅಥವಾ ಒಂದು ಸಬ್ಜೆಕ್ಟ್ ಆಗಲಿ ಯಾವ ವೇನಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಆ ವೇನಲ್ಲಿ ಅಂದರೆ ಆ ಸ್ಟೂಡೆಂಟ್ ಲೆವೆಲ್ಗೆ ಇಳಿದು ಅವರು ಟೀಚ್ ಮಾಡ್ತಾರೆ. ಸರ್ ಅವರು ಹಾರ್ಡ್ ವರ್ಕ್, ಡೆಡಿಕೇಶನ್, ಸ್ಟ್ರಾಂಗ್ ಡಿಟರ್ಮಿನೇಷನ್ ಆ್ಯಂಡ್ ಇನ್ನೊಂದು ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಇದಿಷ್ಟು ಅವರಲ್ಲಿ ಇರೋದಕ್ಕೆ ಇವತ್ತು ನಮಗೆ ಆ ರಿಸಲ್ಟ್ ಕೊಡೋಕ್ಕಾಗಿದ್ದು. ಸೊ ಐ ವುಡ್ ಲೈಕ್ ಕಂಗ್ರ್ಯಾಚುಲೇಟ್ ಆಲ್ ದ ಸ್ಟೂಡೆಂಟ್ಸ್. ಸೊ ಇದಕ್ಕೆ ನನಗೆ ಎಲ್ಲ ಟೀಚರ್ಸ್ಗೆ, ನಮ್ಮ AGM ಸರ್ಗೆ ಮತ್ತು ನಮ್ಮ ಝೋನಲ್ ಡೀನ್ ಸರ್ಗೆ ನಾನು ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯ ಹಂಚಿಕೊಂಡು, ನಮ್ಮ ಶಾಲೆಯಲ್ಲಿ ಉತ್ತಮ ಅಧ್ಯಾಪಕರು ಇದ್ದು ಅವರು ವಿಷಯವನ್ನ ಸ್ಪಷ್ಟವಾಗಿ ಮತ್ತು ಸಹನೆಯಿಂದ ಬೋಧಿಸಿದ್ದಾರೆ. ನಾವು ಎಷ್ಟು ಬಾರಿ ಕೇಳಿದರೂ ಕೂಡ ಅವರು ಮಾರ್ಗದರ್ಶನ ನೀಡುತ್ತಿದ್ದರು. ಜೊತೆಗೆ ಮನೆಯಲ್ಲಿ ಪೋಷಕರ ಪ್ರೋತ್ಸಾಹ ಮತ್ತು ಬೆಂಬಲದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ಹೇಳಿದರು. ಹೆಸರು ಪ್ರಕೃತಿ ಅಂತ. ನಾವು ಓದಿದ್ದು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ತುಮಕೂರು. CBSE 10th ಗ್ರೇಡ್ ರಿಸಲ್ಟ್ಸಲ್ಲಿ ನಾನು 498 ಔಟ್ ಆಫ್ 500 ಬಂದಿದೆ. ಅದು ಆಲ್ ಇಂಡಿಯಾ ಸೆಕೆಂಡ್ ರ್ಯಾಂಕಾಗಿ ಬರುತ್ತಾ ಮಾರ್ಕ್ಸು. ಸೊ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಇದೇ ಸ್ಕೂಲಲ್ಲಿ ಓದಿದ್ದು ತುಮಕೂರಲ್ಲಿ, ಶ್ರೀ ಚೈತನ್ಯ ಸ್ಕೂಲಲ್ಲೇ.
ಸೊ ಹೆಂಗೆ ಅಂದರೆ ನಮ್ಮ ಟೀಚರ್ಸ್ ಎಲ್ಲ ನಮ್ದು ಏನೇನು ವೀಕ್ನೆಸಸ್ ಇತ್ತೋ ಅದನ್ನೇ ಹುಡುಕಿ ಅದರಲ್ಲೇ ನಮಗೆ ಟಾರ್ಗೆಟ್ ಮಾಡಿ ಓದಿಸೋರು. ನಾವು ದಿನ ಬರಿತಿದ್ದ ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲ ಟೀಚರ್ಸ್ ಇರ್ಬೋದು, ಎಲ್ಲ ಸಖತ್ ನಮಗೆ ಹೆಲ್ಪ್ ಮಾಡೋರು. ಆ್ಯಂಡ್ ಹೆಂಗೆ ಅಂದರೆ ನಮ್ಮ ಟೀಚರ್ಸು, ಪೇರೆಂಟ್ಸು ಒಂದು ದೊಡ್ಡ ಹೆಮ್ಮೆ ನನಗೇನೆ ಇದು. ಸೊ ಎಲ್ಲ ಟೀಚರ್ಸು ಎಲ್ಲಿಂದ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನಂಗೆ ಒಂದು ಒಳ್ಳೆ ಫೌಂಡೇಶನ್ ಕೊಟ್ಟಿದ್ದಕ್ಕೇ ನಾನು ಇಲ್ಲಿರೋದು. ಸೊ ಬರೀ 10th ಸ್ಟ್ಯಾಂಡರ್ಡ್ ಟೀಚರ್ಸ್ ಎಲ್ಲ ಫಸ್ಟ್ ಸ್ಟ್ಯಾಂಡಿಂದ ನನಗೆ ಹೇಳ್ಕೊಟ್ಟಿದ್ದು ಎಲ್ಲ ಟೀಚರ್ಸೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಮ್ಮ ಮನೇಲೂ ಅಷ್ಟೇ, ನಾನು ಏನೇ ಇಲ್ಲ ಬರಲ್ಲ, ನಾನು ಎಲ್ಲನ ಕರ್ಕೊಂಡು ಹೋಗ್ಬೇಕಿದ್ರು ಬರಲ್ಲ ಅಂದರೆ ಅವ್ರು ಬಿಟ್ಬಿಡೋರು, ಏನೂ ಫೋರ್ಸ್ ಮಾಡ್ತಿರ್ಲಿಲ್ಲ. ಸೊ ಎಲ್ಲ ಆಗಿ ಇಲ್ಲಿ ಬಂದಿದ್ದೀನಿ. ಸ್ಕೂಲ್ ಅಂದರೆ ಫಸ್ಟ್ ಸ್ಟ್ಯಾಂಡಿಂದ ಓದಿದ್ದರಿಂದ ಸೊ ತುಂಬ ನನಗೆ ಒಂದು ಎಮೋಷನ್ ಈ ಸ್ಕೂಲು. ಈ ಬ್ರ್ಯಾಂಚ್ ಆಗಿರಲಿ, ಆ ಬ್ರ್ಯಾಂಚ್ ಆಗಿರಲಿ, ಎರಡರಲ್ಲೂ ತುಂಬ ಒಳ್ಳೆ ಟೀಚರ್ಸ್ ಇದ್ದಾರೆ. ಎಲ್ಲ ಟೀಚರ್ಸ್ ಸಪೋರ್ಟ್ ಮಾಡೋ ರೀತಿಲಿ ಸ್ಕೋರ್ ತಾನಾಗ್ತಾನೆ ಬರುತ್ತೆ. ಅವ್ರು ಟೀಚಿಂಗ್ ಆಗಿರ್ಬೋದು, ಅವ್ರು ಸಪೋರ್ಟ್ ಮಾಡೋದಾಗಿರ್ಬೋದು, ಎಲ್ಲ ಮಾತ್ರ ಸೂಪರ್. ನನ್ನ ಹೆಸರು ಧನ್ಯಶ್ರೀ. ನಾನು ಶ್ರೀ ಚೈತನ್ಯ ಸ್ಕೂಲಲ್ಲಿ ಓದಿದ್ದೆ. ನಂದು 493 ಬಂದಿದೆ 500ಗೆ. ನಮ್ಮ ಸ್ಕೂಲು, ನಮ್ಮ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು. ನಾನು ಯಾವಾಗಾದರೂ ತುಂಬ ಬೇಜಾರಾದರೆ, ಮಾರ್ಕ್ಸ್ ಕಮ್ಮಿ ಬಂದಾಗ ತುಂಬ ಮೋಟಿವೇಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ನನ್ನ ತಪ್ಪೆಲ್ಲಿತ್ತು, ನಾನು ಎಲ್ಲಿ ತಿದ್ಕೊಬೇಕು ಅದನ್ನೆಲ್ಲ ಪಾಯಿಂಟ್ಔಟ್ ಮಾಡಿ ಹೇಳಿದ್ದಾರೆ. ಅದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ನನ್ನ ಪೇರೆಂಟ್ಸು ಅಷ್ಟೇ, ನನಗೆ ಇದು ಬೇಕು, ನನಗಿದು ಓದೋಕ್ಕೆ ಇದು ಬೇಕು ಅಂದರೆ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ನಾನು ಅಲ್ಲಿಗೆ ಬರೋಲ್ಲ ಅಂದರೆ ನಾನು ಫೋರ್ಸ್ ಮಾಡಿಲ್ಲ ಯಾವತ್ತೂ, ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಟ್ರೂಲಿ ಥ್ಯಾಂಕ್ಫುಲ್ ನನ್ನ ಪೇರೆಂಟ್ಸ್ಗೆ, ನನ್ನ ಟೀಚರ್ಸಿಗೆ, ಎಲ್ಲರಿಗೂ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ನನ್ನ ಹೆಸರು ಬೃಂದಾ. ನಾನು 492 ಔಟ್ ಆಫ್ 500 ಸೆಕ್ಯೂರ್ ಮಾಡಿದ್ದೀನಿ. ಆ್ಯಂಡ್ ನಾನು ಶ್ರೀ ಚೈತನ್ಯ ಸ್ಕೂಲಲ್ಲಿ ಓದ್ತಿರೋದು, ಕ್ಯಾತ್ಸಂದ್ರ ಬ್ರಾಂಚು. ನನಗೆ ತುಂಬ ಪ್ರೌಡ್ ಇದೆ. ಎಸ್ಪೆಷಲಿ ನನ್ನ ಪೇರೆಂಟ್ಸ್ ನನಗೆ ಥ್ರೂಔಟ್ ಮೈ ಅಕಾಡೆಮಿಕ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಟೀಚರ್ಸ್ ಅಷ್ಟೇ ತುಂಬ ಸಪೋರ್ಟಿವ್. ಇಲ್ಲಿ ಮೇಯ್ನ್ ಎಫೆಕ್ಟಿವ್ ಅನಿಸಿದ್ದು ಎರರ್ ಅನಾಲಿಸಿಸು. ಒಂದು ಮಾರ್ಕಿಗೂ ಅದಕ್ಕೆ ಏನೇನು ಸಪೋರ್ಟ್ ಇರಬೇಕು, ಆರ್ ವಾಟ್ ವಿ ಆರ್ ಗೋಯಿಂಗ್ ಥ್ರೂ, ಆ ಮಿಸ್ಟೇಕ್ಸ್ ಎಲ್ಲ ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಫೋಕಸ್ ಇತ್ತು. ನಮಗೆ ಜಾಸ್ತಿ ಮಾರ್ಕ್ಸ್ ಎಷ್ಟು ಬರುತ್ತೆ ಅನ್ನೋದು ನಮ್ಮ ಪ್ರೀ ಫೈನಲ್ಸಲ್ಲಿ ಎಲ್ಲ ಇಂಪಾರ್ಟೆಂಟ್ ಆಗಿರಲಿಲ್ಲ. ಮೇಯ್ನ್ಲಿ ಆರ್ ಫೋಕಸ್ ವಾಸ್ ಆನ್ ವೇರ್ ವಿ ವರ್ ಲೂಸಿಂಗ್. ಸೊ ಅದರಿಂದ ಇಷ್ಟು ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಐ ಥ್ಯಾಂಕ್ ಆಲ್ ಮೈ ಟೀಚರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್. ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳೊಂದಿಗೆ ಕೇಕ್ ಕತ್ತರಿಸಿ ನಂತರ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಎಜಿಎಂ ಕೃಷ್ಣರಾವ್, ಪ್ರಿನ್ಸಿಪಾಲ್ ಯಶಸ್ವಿನಿ, ಭಾರ್ಗವಿ, ಭವ್ಯ, ರಮೇಶ್, ಸುಜಯ್ ಸೇರಿದಂತೆ ಅಧ್ಯಾಪಕರಿಂದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅನ್ಸುಲ್ ಕುಮಾರ್, ಅಮೋಘ್ ಟಿವಿ, ತುಮಕೂರು.